ಟಿವಿ5 ನಿರಂತರ ವರದಿಗೆ ಕೈ ಜೋಡಿಸಿದ್ರು ಕುಡ್ಲಾದ ಜನ. ಟಿವಿ5 ವರದಿ ಬಂದ ಮೇಲೆ ಕರಾವಳಿಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಟಿವಿ5 ವರದಿ ಮಾಡ್ತಾ ಇದ್ದಂತೆ ಅಲ್ಲಿನ ಕುಡ್ಲಾದ ಜನ ಕೂಡ ಕೈ ಜೋಡಿಸಿದ್ರು. ವರದಿ ಬಂದ ತಕ್ಷಣ ಜನರ ಆಕ್ರೋಶ ಹೆಚ್ಚಾಗಿತ್ತು. ಟಿವಿ5 ಹೋರಾಟದ ನಂತರ ಏಕಾಏಕಿ ಈ ಒಂದು ನಕಲಿ ಕಂಚಿನ ಪ್ರತಿಮೆಯನ್ನ ತೆರವು ಮಾಡೋದಕ್ಕೆ ಮುಂದಾಗಿದ್ರು. ರಾತ್ರೋರಾತ್ರಿ ಪರಶುರಾಮನ ಅರ್ಧದಷ್ಟು ಪ್ರತಿಮೆ ಮಂಗಮಾಯ ಆಗೋಗಿತ್ತು. ಸಮಗ್ರ ತನಿಖೆ ನಡೆಸೋದಕ್ಕೆ ಟಿವಿ5 ಜೊತೆ ಧ್ವನಿಗೂಡಿಸಿದಂತಹ ಕರಾವಳಿಗರು ಅವಾಗಿನಿಂದ ಕೂಡ ಕರಾವಳಿ ಜನರು ಧ್ವನಿಗೂಡಿಸಿದ್ರು. ಕೊನೆಗೂ ನಕಲಿ ಕಂಚಿನ ಪ್ರತಿಮೆ ಹಗರಣವನ್ನ ಸಿಐಡಿಗೆ ವಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೂಕ್ತ ತನಿಖೆ ನಡೆಸಿ ವರದಿ ಕೊಡಬೇಕು ಅಂತ, ಕ್ರಮ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಟಿವಿ5 ಕನ್ನಡದಲ್ಲಿ ಅಕ್ಟೋಬರ್ 4ರಂದು ಇದರ ಬಗ್ಗೆ ಸವಿಸ್ತಾರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅದೇ ರೀತಿಯಾಗಿ ದೃಶ್ಯಾವಳಿಗಳಲ್ಲೂ ಕೂಡ ರಿಯಾಲಿಟಿ ಚೆಕ್ ಅನ್ನ ಕೂಡ ತೋರಿಸಿದ್ವಿ. ಏನ್ ಮಾತನಾಡಿದ್ರು ಅವತ್ತಿನ ದಿನ ನೋಡೋಣ ಬನ್ನಿ. ಅವತ್ತು ಯಾರೆಲ್ಲರ ಸಮ್ಮುಖದಲ್ಲಿ, ಜನಗಳ ಸಮ್ಮುಖದಲ್ಲಿ ಭಾವನೆಗಳ ಕೇಂದ್ರವಾಗಿದ್ದಂಥ ಪರಶುರಾಮರ ಒಂದು ಕಂಚಿನ ಪ್ರತಿಮೆ ಅಂತ ಹೇಳಿ ಏನು ಅದನ್ನು ಸ್ಥಾಪಿಸಬೇಕಾಗಿತ್ತು, ಆ ಪ್ರತಿಮೆ ನಕಲಿ, ಇದು ಫೈಬರಿಂದ ಮಾಡಿದ್ದಾರೆ ಅಂತ ವಿಷಯ ಇದೆ. ಇಲ್ಲಿ ದಿವ್ಯಾನಾಯಕ್ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಿವ್ಯಾನಾಯಕ್ ಅವರೇ, ಈಗ ಶಾಸಕರು ಇದ್ದಾರಲ್ಲ, ನೀವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಏನು ಶಾಸಕರೇ ನಿಮ್ಮ ಕಥೆ ಇದು, ಏನಕ್ಕಿಂತ ಕೆಲಸ ಮಾಡಿದ್ರಿ ಅಂತ ಕೇಳಿದ್ರಾ ನೀವು? ಸರ್, ಶಾಸಕರನ್ನ ಕೇಳಿಕೆ ನಾವು ಫಸ್ಟ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದಾಗ್ಲೂ ನಮ್ಗೆ ಉಡಾಫೆ ಉತ್ತರ ಬಂತು. ಅವ್ರು ಏನ್ ಹೇಳಿದ್ರು, ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಅವಾಗ್ಲೂ ಶಾಸಕರು ಒಂದು ಪ್ರೆಸ್ ಮೀಟ್ ಕರೆದು ಹೇಳ್ತಾರೆ, ಅವ್ರು ನಮ್ಮನ್ನು ಕಟ್ಟಸಿಗೂ ಬಂದು ಅಲ್ಲಿ ಬಂದೊಂದು ನಮ್ಮ ಊರವರೇ ಕೂತಿದ್ದಾರೆ ಮಾತಾಡೋಣ ಅಂತ ಮಾತಾಡಿಸ್ಲಿಕ್ಕೆ ಬರ್ಲಿಲ್ಲ ಸರ್. ಆದ್ರೆ ಅಲ್ಲಿ ಹೋಗಿ ಒಂದು ಪ್ರೆಸ್ ರಿಲೀಸ್ ಕೊಡ್ತಾರೆ. ಅಂದ್ರೆ ನಂದು ಅನುದಾನ ತರೋದಷ್ಟೇ ನನ್ ಕೆಲ್ಸ. ಮತ್ತೆ ಏನ್ ಮಾಡಿದಾರೆ ಅದು ಅಧಿಕಾರಿಗಳಿಗೆ ಗೊತ್ತು, ನಾನ್ ಕಾಂಟ್ರಾಕ್ಟರ್ ಅಲ್ಲ. ಅವ್ರ ಆ ತರ ಒಂದು ಕೊಟ್ರು. ಅಂದ್ರೆ ಅಧಿಕಾರಿಗಳನ್ನ ಇಲ್ಲಿ ತಪ್ಪಿತಸ್ಥರು ಅಂತ ಹೇಳ್ತಾ ಇದಾರೆ. ಬಟ್ ಅಧಿಕಾರಿಗಳು ಎಲ್ರು ಹೇಳ್ತಾ ಇರೋದು ನಮ್ಗೆ ಒತ್ತಡ ಇತ್ತು, ನಾವು ಮಾಡಿದ್ವಿ. ನಮ್ಗೊಂದು ಗೊತ್ತಾಗ್ಬೇಕು ಜನರಿಗೆ, ಯಾವುದೇ ಅಧಿಕಾರಿ ನನ್ಗೆ ಇಲ್ಲೊಂದು ಥೀಮ್ ಪಾರ್ಕ್ ಆಗ್ಬೇಕು, ಇಲ್ಲೊಂದು ಮೂರ್ತಿ ಮಾಡ್ಬೇಕು ಅಂತ ಯಾವ ಅಧಿಕಾರಿನೂ ಮುಂದೆ ಹೋಗಲ್ಲ. ಅವರಿಗೆ ಬಂದ್ರೆ ಅವ್ರದ್ದು ಪ್ರೊಸೀಜರ್ ಪ್ರಕಾರ ಸರ್ಕಾರದಿಂದ ಇಲ್ಲಿ ಮಾಡಿ ಅಂತ ಬಂದ್ರಷ್ಟೇ ಕಾರ್ಯಪ್ರವೃತ್ತರಾಗ್ತಾರೆ. ಇಲ್ಲಿ ಒತ್ತಡ ಹಾಕಿ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಕೊಂಡಿರೋದು ಸರ್. ಅವ್ರ ಹತ್ರ ನಾವು ಹೋಗಿ ಇನ್ನು ಏನು ಅಂತ ಕ್ವಶನ್, ನಾವ್ ಇಷ್ಟು ಓಪನ್ ಆಗಿ ಅಲಿಗೇಷನ್ ಮಾಡಿದ್ರು, ಅವ್ರ ಅಟ್ಲೀಸ್ಟ್ ಇಲ್ಲ ನಿಮ್ ಜೊತೆ ನಾನು ಬರ್ತೀನಿ, ನಾವು ಜೊತೆಗೆ ಸೇರ್ಕೊಂಡಿದ್ದು ಏನಿದೆ ತಪ್ಪಾಗಿದ್ರೆ ಅದನ್ನ ಸರಿ ಮಾಡೋಣ ಅಂತ ಯಾಕೆ ಬರ್ಬಾರ್ದು? ಪ್ರತಿಭೆ ಶಿಥಿಲವಾಗಿದೆ. ಇದು ಆಲ್ರೆಡಿ ಏನು ಜನವರಿಲಿ ಮಾಡಿರೋದು, ಇನ್ನೂ ಕೂಡ ಒಂದು 9 ತಿಂಗಳು ಕಳೆದಿಲ್ಲ. ಅಷ್ಟೊತ್ತಿಗಾಗ್ಲೇ ಇದಾಗ್ಲೇ ಎಲ್ಲ ಬಿರುಕು ಬಿಡೋ ತರದಲ್ಲಿ ಶಿಥಿಲವಾಗಿ ಇಲ್ಲ ಸರ್. ಅದು ಇನಾಗ್ರೇಷನ್ ಆಗಿ ಒಂದು ಮಾರ್ಚ್ ಅಲ್ಲೇ ಕ್ಲೋಸ್ ಮಾಡಿದ್ರು. ಜನಗಳಿಗೆ ಮಾರ್ಚ್ ಅಲ್ಲೇ ಒಂದ್ಸಲ ಸ್ಟಾಪ್ ಮಾಡಿದ್ರು. ನಮ್ಗೆ ಕಾಮಗಾರಿ ಇದೆ, ಇನ್ನು ಪ್ರಗತಿಯಲ್ಲಿದೆ, ನಾವು ಮಾಡ್ತೀವಿ ಅಂತ. ಯಾವಾಗ ನಾವ್ ಇದನ್ನ ರೈಸ್ ಮಾಡಿದ್ವಿ, ಈ ತರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅದು ಪ್ರತಿಮೆನೆ ಫೇಕ್ ಇದೆ ಅಂತ, ಜೂನ್ ಅಲ್ಲಿ ಸಾರ್ವಜನಿಕ ನಿರ್ಬಂಧಿತ ಪ್ರದೇಶ ಅಂತ ಮಾಡಿದ್ರು, ಜೂನ್ 26ಕ್ಕೆ. ಆಮೇಲೆ ಯಾರಿಗೂ ಹೋಗ್ಲಿಕ್ಕಿಲ್ಲ. ಅದು ಪ್ರತಿಮೆ ಸರ್ ತಿಂಗಳಿಗೆ ಒಂದ್ಸಲ ಪೇಂಟ್ ಆಗುತ್ತೆ. ಕಂಚಿನ ಪ್ರತಿಮೆಗೆ ಯಾರು ಸರ್ ಪೇಂಟ್ ಮಾಡ್ತಾರೆ? ಇದು ಆ ರೀತಿಯಿಂದ ನಿರ್ಬಂಧಿತ ವಲಯ ಅಂತ ಮಾಡಿಬಿಟ್ರು. ಈಗ ಈ ಅಣು ಪರೀಕ್ಷೆ ನಡೆಸೋ ವಲಯಗಳು, ಕೆಲವು ಸೈನ್ಯದ್ದೆಲ್ಲ ವಲಯಗಳಿರ್ತವೆ, ಅಲ್ಲೆಲ್ಲ ಸಾಮಾನ್ಯ ಜನರಿಗೆ ಪ್ರವೇಶ ಇರಲ್ಲ ಅಂತೇಳಿ ಆ ರೀತಿ ಮಾಡಿಬಿಟ್ಟು ಪ್ರತಿ ತಿಂಗಳು ಬಣ್ಣ ಹೊಡ್ಕೊಂಡು ಕೂತಿರೋದು. ಪ್ರತಿ ತಿಂಗಳು ಬಣ್ಣ ಹೊಡಿತಾ ಇದ್ದಾರೆ. ಮತ್ತೆ ನಾವ್ ಯಾವಾಗ ಅಲ್ಲಿ ಹೋಗಿ ಆಗಸ್ಟ್ 26ಕ್ಕೆ ನಾವು ಯಾವಾಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಫಸ್ಟ್ ಟೈಮ್, ಇದು ಪ್ರತಿಮೆ ನಕಲಿ ಇದೆ, ಇದು ಇಮಿಡಿಯೇಟ್ ಆಗಿ ಚೆಕ್ ಆಗ್ಬೇಕು. ಪ್ಲಸ್ ಅದು ಬಿತ್ತು ಅಂದ್ರೆ ಗ್ಲಾಸ್ ಫೈಬರ್ ಸರ್, ಇಲ್ಲಿ ಕಾರ್ಕಳದಲ್ಲಿ ಹೈಯೆಸ್ಟ್ ಮಳೆ ಬರುತ್ತೆ. ಸೊ ಗ್ಲಾಸ್ ಫೈಬರ್ ಕೆಳಗ್ ಬಿತ್ತು ಅಂದ್ರೆ 12 ಕೋಟಿಯ ಪ್ರಾಜೆಕ್ಟೇ ಹೋಯ್ತಲ್ವಾ. ಅದು ಒಂದು ಕಟ್ಟಡದ ಮೇಲಿದೆ. ಮೇಡಮ್, ಈಗ ಥೀಮ್ ಪಾರ್ಕ್ ಖರ್ಚಾಗಿರೋದು 12.5 ಕೋಟಿನಾ? 14 ಕೋಟಿ 42 ಲಕ್ಷ ಸರ್. 14 ಕೋಟಿ 42 ಲಕ್ಷ ಥೀಮ್ ಪಾರ್ಕ್ಗೆ. ಈ ಬರೀ ಪ್ರತಿಮೆಗೆ ಇನ್ಕ್ಲೂಡಿಂಗ್ ಮೂರ್ತಿಗೆ ಅವ್ರು ಫಸ್ಟ್ ಇನಿಷಿಯಲ್ ಬಜೆಟ್ ಅಂತ ಮಾಡಿರೋದು 14 ಕೋಟಿ 42 ಲಕ್ಷ. ಅದ್ರಲ್ಲಿ 2 ಕೋಟಿ 4 ಲಕ್ಷ ಮೂರ್ತಿಗೆ ಅಂತ ಕ್ರಿಸ್ ಆರ್ಟ್ ವರ್ಲ್ಡ್ ಅವರಿಗೆ ಕೊಟೇಶನ್ ಆಗಿರೋದು. ಓಕೆ, ಈ ಕ್ರಿಸ್ ಆರ್ಟ್ ವರ್ಲ್ಡ್ ಅವರು ಅವ್ರೇನ್ ಹೇಳ್ತಾ ಇದಾರೆ, ಈಗ ಅವ್ರು ಪ್ರತಿಮೆ ಮಾಡ್ಕೊಟ್ಟಿರೋದು ನಿಜ ಅಂತ? ಸರ್, ಅವರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ನಾವು ಖುದ್ದಾಗಿ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಹೋದವತ್ತು ನಮ್ಗೆ ಸ್ವಲ್ಪ ಬಿಡ್ಲಿಲ್ಲ. ಆದ್ರೂ ಒಂದು ನನ್ಗೆ ಬೇರೆ ಪ್ರತಿಮೆ ಬೇಕು ಆತರ ಹೇಳಿ ನಾವು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಅಲ್ಲಿ ಆಗ್ತಾ ಇರೋದು ಹೌದು. ಬಟ್ ನಾವು ಅವ್ರನ್ನ ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಅವ್ರ ನಂಬರ್ ರೀಚ್ ಆಗ್ತಿಲ್ಲ. ಮತ್ ನಾವು ಹೋಗ್ಲಿಲ್ಲ ಸರ್, ಯಾಕಂದ್ರೆ ಅದು ಕಾಂಟ್ರಾಕ್ಟರ್ ಇರೋದು ನಿರ್ಮಿತಿ ಕೇಂದ್ರ, ಅವರಿಂದ ಕ್ರಿಸ್ ಆರ್ಟ್ ವರ್ಲ್ಡ್ ಗೆ ಸಬ್ ಕಾಂಟ್ರಾಕ್ಟ್ ಆಗಿರೋದು. ಸೊ ನಾವು ಡೈರೆಕ್ಟ್ ಆಗಿ ಆ ಪ್ರೈವೇಟ್ ಪಾರ್ಟಿ ಹತ್ರ ಮಾತಾಡೋದು ಸರಿ ಇಲ್ಲ ಅಂತ ನಾವು ನಿರ್ಮಿತಿ ಕೇಂದ್ರದ ಹತ್ರ ಅಲಿಗೇಷನ್ಸ್ ಮಾಡ್ತಾ ಇದ್ವಿ. ದಿವ್ಯಾನಾಯಕ್ ಅವರೇ, ಇದೀಗ ಅನಂತ ಶಂಕರ್ ಅಂತ ಹೇಳಿ ಕಾರ್ಕಳದ ತಹಶೀಲ್ದಾರ್ ಇದಾರ ಅಲ್ಲಿ. ಸರ್ ಹೌದು. ಅವ್ರನ್ನ ನಾವು ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಅವರು ನಾನು ಮಾತಾಡಕ್ಕಾಗಲ್ಲ ಅಂತ ಉತ್ತರ ಬರ್ತಾ ಇದೆ ನಮಗೆ.
ಸರ್ ಅವರು ನಾವು ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದಾಗ್ಲೂ ಅವ್ರು ಅದೇ ಹೇಳಿದ್ರು, ನೀವು ಕೈ ಬಿಡಿ ದಯವಿಟ್ಟು, ನಮ್ಗೇನು ಮಾಡಕ್ಕಾಗಲ್ಲ, ಅದಾಗುತ್ತೆ, ನಾನ್ DC ಹತ್ರ ಪಾಪ ಅವ್ರು ನಮ್ಗೆ ಆ ತರನೇ ಹೇಳಿದ್ದಾರೆ. ಬಟ್ ಇಲ್ಲಿ ಅಧಿಕಾರಿಗಳಿಗೆ ಏನಾಗಿದೆ ಸರ್, ಏನೂ ಮಾಡುವಂತ ಪರಿಸ್ಥಿತಿ ಇಲ್ಲ ಅವರಿಗೆ. ಅವ್ರು ಇವಾಗ್ಲೂ ಈವನ್ ಸಚಿವರ ಹತ್ರನೂ ಹೇಳಿದ್ದು ಈಗ ರೀಸೆಂಟ್ ಆಗಿ, ನಮ್ಗೆ ಒತ್ತಡ ಇತ್ತು ಕೆಲಸ ಮಾಡಿದೀವಿ ಅಂತ. ಯಾವ ಸಚಿವರಿಗೆ? ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದವತ್ತು ಇವನ್ ನಿರ್ಮಿತಿ ಕೇಂದ್ರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, AC ಮೇಡಮ್ ಎಲ್ಲರೂ ಇದ್ರು, ಎಲ್ಲ ತಹಶೀಲ್ದಾರ್ ಎಲ್ಲರೂ ಇದ್ರು. ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ಹೇಳ್ತಾರೆ, ಅಧಿಕಾರಿಗಳಿಗೆ ಒತ್ತಡ ಇತ್ತು, ಅವ್ರೇನೋ ಆ ಟೈಮಲ್ಲಿ ಮಾಡಿದ್ದಾರೆ, ಅದು ಅರ್ಧ ನಕಲಿ ಅರ್ಧ ಅಸಲಿ ಅಂತ ಹೇಳ್ತಾರೆ. ಕಂಚಿನ ಪ್ರತಿಮೆ ಮೇಲೆ ಇನ್ನ ಅರ್ಧ ಬೇರೆ ಯಾವ್ದು ಫೈಬರ್ ಯಾವ್ದನ್ನ ಹೇಗೆ ಅಟ್ಯಾಚ್ ಮಾಡಕ್ಕಾಗುತ್ತೆ ಸರ್, ಅದು ಹೇಗೆ ನಿಲ್ಲುತ್ತೆ? ಪ್ರತಿ ತಿಂಗಳು ಬಣ್ಣ ಪರಶುರಾಮರ ಪ್ರತಿ ತಿಂಗಳು ಬಣ್ಣ ಹೊಡಿತಾ ಇದ್ದಾರೆ. ಒಂದ್ಸಲ ಕಪ್ಪಾಗುತ್ತೆ, ನೆಕ್ಸ್ಟ್ ಡೇ ನೀವು ನೋಡಿದಾಗ ಎಲ್ಲೋ ಇರುತ್ತೆ. ಇವಾಗ ಇದು ಕಂಚಿಂದು ಅಲ್ಲ, ನೆಕ್ಸ್ಟ್ ಚಿನ್ನದಂತಾನು ಹೇಳ್ಬೋದು. ಇವಾಗ ಕಂಪ್ಲೀಟ್ ಮೂರ್ತಿನೇ ಇವಾಗ ಎಲ್ಲೋ ಆಗಿದೆ. ಕಂಚಿನ ಪ್ರತಿಮೆಗೂ ಪೇಂಟ್ ಹೊಡಿತಾರೆ ಅಂತ ನಮ್ಗೆ ಇವಾಗ್ಲೇ ಗೊತ್ತಾಗಿತ್ತು. ಜನ ಏನ್ ಹೇಳ್ತಿದ್ದಾರೆ ಮೇಡಮ್ ಅಲ್ಲಿ? ಜನ ಸರ್ ಕಾರ್ಕಳದ ಎಲ್ರಿಗೂ ಫಸ್ಟಿಗೆ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಜನವರಿ 27ಕ್ಕೆ, ಯಾವಾಗ ಅಂದ್ರೆ ಯಾವುದೇ ಮಾಹಿತಿ ಇಲ್ಲದೆ ಒಂದ್ ಮೂರ್ತಿ ಬಂದ್ ನಿಲ್ಲುತ್ತೆ, ಯಾವುದೇ ಪ್ರಚಾರ ಇಲ್ಲದೇನು ಬಂದ್ ನಿಲ್ಲುತ್ತೆ, ಜನಗಳಿಗೆ ಗೊತ್ತಿಲ್ಲದೆ ಬಂದ್ ನಿಲ್ಲಿದಾಗ 27ಕ್ಕೆ ಯಾವಾಗ ಜನರಿಗೆ ಅದನ್ನ ಇನಾಗ್ರೇಷನ್ ಗೆ ಅಂತ ಎಲ್ರಿಗೂ ಬಿಟ್ರು, 3 ದಿನ ಹಬ್ಬ ಮಾಡಿದ್ರು, ಅವಾಗ ಕೆಲವರಿಗೆ ಡೌಟ್ ಸ್ಟಾರ್ಟ್ ಆಯ್ತು, ಕಂಚಿದಂತ ಅನ್ನಿಸ್ತಿಲ್ಲ. ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು ಸರ್. ಶಾಸಕರಿಗೂ ಟ್ರೈ ಮಾಡ್ತಾ ಇದೀವಿ ಮೇಡಮ್, ಸುನಿಲ್ ಕುಮಾರ್ ಅವ್ರನ್ನು ಮಾತನಾಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಕಾರಣ ಅವ್ರ ಮೇಲೆ ಬಂದಿರೋ ಆರೋಪ ಇದು. ಯಾಕಂದ್ರೆ ನಾವು ಒಂದು ಸೈಡ್ ಮಾತ್ರ ತಗೊಳ್ಳಲ್ಲ ದಿವ್ಯಾ ನಾಯಕ್ ಅವರೇ, ನಾವು ಯಾವತ್ತು ಒಂದು ಸೈಡ್ ಅಲ್ಲಿ ಮಾತಾಡಲ್ಲ. ಒಂದು ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯನ್ನ ರಿಯಾಕ್ಷನ್ ಕೇಳ್ತೀವಿ, ಈ ತರ ಆರೋಪ ಬಂದಿದ್ದಿಲ್ಲ ಏನೋ ಅಂತ ಹೇಳಿ. ಸುನಿಲ್ ಕುಮಾರ್ ಅವರು ಫೋನ್ ತೆಗಿತಾ ಇಲ್ಲ. ಈ ಕಡೆ ಅನಂತಶಂಕರ್ ಅವರು ನಾನು ಮೀಟಿಂಗಲ್ಲಿ ಇದ್ದೀನಿ ಅವ್ರ ಉತ್ತರ ಬರ್ತಾ ಇದೆ. ನೀವು ಹೇಳಿದಂತೆ ಅಧಿಕಾರಿಗಳು ಇಲ್ಲೇನು ಕೂಡ ಹಾಜರಿದ್ದಾರೆ. ಎಸ್, ನಿಮ್ಮ TV5 ಏನಿದೆ ಮಾಡಿದಂಥ ವರದಿಗೆ ಈಗ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಅಂದರೆ ಆಗ ಮಾಡಿದಂಥ ವರದಿಗೆ ಈಗ ಇಂಪ್ಯಾಕ್ಟ್ ಆಗಿದೆ ನೋಡಿ. ಆಗ ಶಾಸಕ ಸುನೀಲ್ ಕುಮಾರ್ ಅವರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾನೆ ಇದ್ವು. ನೀವು ಇಷ್ಟೊತ್ತರೆಗೂ ನೋಡಿದ್ರಲ್ಲ ವರದಿ ಪ್ರಸಾರವಾಗಿದ್ದಂಥದ್ದು, ಅದರಲ್ಲಿ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಕಂಚಿನ ಪ್ರತಿಮೆ ಅಂತ ಕರೆಸ್ಕೊಳ್ಳುವಂಥ ಪರಶುರಾಮನ ಪ್ರತಿಮೆಗೆ ಕಂಚಿನ ಬಣ್ಣವನ್ನು ಹೊಡೆಯಲಾಗುತ್ತೆ ಅಷ್ಟೇ, ಆದರೆ ಅದು ಕಂಚಿನದ್ದಲ್ಲ, ಫೈಬರ್ನದ್ದು ಅನ್ನುವಂಥ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅವತ್ತು ಪ್ರಸಾರವಾದಂಥ ವರದಿ ಏನಿದೆ ಅದರ ಇಂಪ್ಯಾಕ್ಟ್ ಇವತ್ತಾಗ್ತಾ ಇದೆ ನೋಡಿ. CM ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಈಗ CIDಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ. 33 ಅಡಿ ಎತ್ತರದ ಈ ಒಂದು ಪ್ರತಿಮೆ ಏನಿದೆ, ಪರಶುರಾಮನ ಪ್ರತಿಮೆ 15 ಟನ್ ತೂಕವನ್ನು ಹೊಂದಿದೆಯಲ್ಲ, ಇದು ಕಂಚಿನದ್ದು ಅಲ್ವೇ ಅಲ್ಲ, ಕಂಚಿನ ಪ್ರತಿಮೆ ಅಂತ ಹೇಳ್ತಾ ಇದ್ರು ಅಷ್ಟೇ. ಕಂಚಿನದ್ದು ಅಂತ ಕಾಣಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಪ್ರತಿ ತಿಂಗಳು ಕೂಡ ಅದಕ್ಕೆ ಕಂಚಿನ ಬಣ್ಣವನ್ನು ಹೊಡಿತಾ ಇದ್ರು. ಅಂದರೆ ಆ ಟೈಮಲ್ಲಿ ಜನರಿಗೆ ಯಾರಿಗೂ ಅವಕಾಶ ಇರಲ್ಲ ನೋಡೋದಕ್ಕೆ. ಕಂಚಿನ ಬಣ್ಣ ಹೊಡೆದು ಒಂಥರ ಸೋಗು ಇದು, ಒಳಗಡೆ ಎಲ್ಲ ಹುಳುಕು, ಮೇಲ್ಗಡೆ ಮಾತ್ರ ಹೊಳಪು ಅನ್ನೋ ರೀತಿಯಾಗಿ ಮೇಲ್ಗಡೆ ತೋರಿಸ್ಕೊಳ್ಳೋದಕ್ಕೆ ಮಾತ್ರ ಕಂಚಿನ ಪ್ರತಿಮೆ, ಆದರೆ ಒಳಗಡೆ ಮಾತ್ರ ಫೈಬರ್. ಅದು ಅನಾವರಣಗೊಂಡು ಅಥವಾ ಉದ್ಘಾಟನೆಗೊಂಡು ಕೇವಲ 9 ತಿಂಗಳಾಗಿತ್ತಷ್ಟೇ. ಆಗ TV5 ವರದಿ ಮಾಡಿತ್ತು, ಯಾಕೆ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿದೆ, ಕೇವಲ 9 ತಿಂಗಳಲ್ಲೇ ಕಂಚಿನ ಪ್ರತಿಮೆ ಹೀಗೆ ಶಿಥಿಲಾವಸ್ಥೆಗೆ ಬರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ, ಪ್ರತಿ ತಿಂಗಳು ಇದೆ ಸರ್, ಕಂಚಿನ ಬಣ್ಣವನ್ನು ಹೊಡಿತಿದ್ದಾರೆ, ಇದು ಕಂಚಿನ ಪ್ರತಿಮೆ ಅಲ್ಲ, ನಾವೆಷ್ಟೇ ಪ್ರೊಟೆಸ್ಟ್ ಮಾಡಿದ್ರು, ಸಮಾನ ಮನಸ್ಕರು ಬಂದರು, ಏನೇ ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ನಮ್ಮ ಧ್ವನಿಯನ್ನೇ ಅಡಗಿಸುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಅನೇಕರು ಹೇಳ್ತಾ ಇದ್ರು. ಆರೋಪಗಳು ಸಾಲು ಸಾಲಾಗಿ ಸುನಿಲ್ ಕುಮಾರ್ ಅವರ ವಿರುದ್ಧ ಬರ್ತಾನೆ ಇದ್ವು. ಹಾಗಾಗಿನೇ TV5 ವರದಿ ಮಾಡಿತ್ತು, ಸವಿಸ್ತಾರವಾಗಿ ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಇದು ಹಾಗಾದರೆ ಕಂಚಿನ ಪ್ರತಿಮೆನಾ, ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಸರ್ಕಾರದ ಹಣದಿಂದ ಆಗಿರುವಂಥದ್ದು, ಒಂದು ಥೀಮ್ ಅಂತ ಮಾಡಬೇಕು ಅಂತಂದರೆ, ಒಂದು ಪಾರ್ಕ್ ಅಂತ ಮಾಡಬೇಕು ಅಂತಂದರೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತಲ್ಲ, ಅದನ್ನು ಬಳಕೆ ಮಾಡ್ಕೊಂಡು ಮಾಡಿದ್ದು. ಇವರು ಕಂಚಿನ ಪ್ರತಿಮೆಯನ್ನೇ ಮಾಡಿದರೆ ಜನರಿಂದ ಅನೇಕ ರೀತಿಯಾಗಿ ಸಪೋರ್ಟ್ ಸಿಗ್ತಾ ಇತ್ತು, ಜನಬೆಂಬಲ ಸಿಗ್ತಾ ಇತ್ತು. ಅಲ್ಲಿನ ಪರಶುರಾಮನ ಆರಾಧಕರೇನಿದ್ದಾರೆ, ಧಾರ್ಮಿಕ ಚಿಂತನೆಗಳನ್ನು ನಂಬುವಂಥ ಜನರೇನಿದ್ದಾರೆ, ಶಬಾಷ್ಗಿರಿ ಕೊಡ್ತಾ ಇದ್ರು. ಆದರೆ ಅಲ್ಲಿ ಮಾಡಿದ್ದೇನು, ಬರೀ ಕಲಬೆರಕೆ ರಾಜಕೀಯ ಅಂತಾರಲ್ಲ, ಇದನ್ನೇ ನೋಡಿ. ಕಲಬೆರಕೆ ಮಾಡೋದಕ್ಕೆ ಹೋಗಿ ಈಗ ತಗಲಾಕೊಂಡಿದ್ದಾರೆ. ಕೇವಲ 9 ತಿಂಗಳಿಗೆ ಶಿಥಿಲಾವಸ್ಥೆ ಆಗುತ್ತೆ ಅಂದರೆ ಏನರ್ಥ? ಕಂಚಿನ ಪ್ರತಿಮೆ ಅಂತ ಬಂದಾಗ, ಕಂಚು ಅಂತ ಬಂದಾಗ ಅನೇಕರು ಕಂಚಿಗೆ ಎಷ್ಟು ಬೆಲೆ ಕೊಡ್ತಾರೆ. ಪುರಾತನ ಕಾಲದಿಂದ ಕೂಡ ಕಂಚು ಅಂತ ಬಂದರೆ, ಹಾಗಾದರೆ 9 ತಿಂಗಳಿಗೇ ಬಿರುಕು ಬಿಟ್ಬಿಡುತ್ತಾ ಕಂಚಿನ ಪ್ರತಿಮೆ? ಆದರೆ ಬಿರುಕು ಬಿಡಲ್ಲ ಅಲ್ವಾ? ಅದೇ ಅನುಮಾನ ಬಂದಾಗಲೇ ಅನೇಕರು ಕೂಡ ಧ್ವನಿ ಎತ್ತುತ್ತಾ ಬಂದರು. ಆ ಧ್ವನಿಗೆ ಕೈ ಜೋಡಿಸಿದ್ದೆ ನಮ್ಮ TV5 ಕನ್ನಡ ವಾಹಿನಿ. ಆಗ
TV5 ಕನ್ನಡ ವಾಹಿನಿ ಈ ಕಂಚಿನ ಪ್ರತಿಮೆಯನ್ನು ಉಳಿಸಿ, ಪರಶುರಾಮನ ಪ್ರತಿಮೆಯನ್ನು ಉಳಿಸಿ ಅನ್ನುವಂಥ ಅಭಿಯಾನ ಮಾಡುವಂಥ ಸಂದರ್ಭದಲ್ಲಿ ಕರಾವಳಿಗರು, ಕುಡ್ಲಾದ ಜನರು ಕೂಡ ಧ್ವನಿಗೂಡಿಸ್ತಾ ಬಂದರು. ಅವರು ಕೂಡ ಹೇಳ್ತಾ ಬಂದರು, ಹೌದು ಇದು ಕಂಚಿನ ಪ್ರತಿಮೆಯನ್ನು ಮಾಡ್ತೀವಿ ಅಂತ ಜನರಿಗೆ ವಿಶ್ವಾಸವನ್ನು ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು. ಆದರೆ ಇವ್ರು ಮಾಡಿದ್ದು ಈ ರೀತಿಯಾಗಿ ನಮ್ಮ ಧಾರ್ಮಿಕ ಭಾವನೆಗಳ ಜೊತೆ ಆಟವಾಡ್ಬಿಟ್ರು, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದರು ಅಂತ ಮಾತನಾಡ್ತಾ ಇದ್ರು.